ರೈತ ಮುಖಂಡ ಕೆಟಿ ತಿಪ್ಪೇಸ್ವಾಮಿ ಅಸ್ವಸ್ಥರಾಗಲು ಜಿಲ್ಲಾಡಳಿತ ಹೊಣೆ ಎಂದು ಆರೋಪಿಸಿ ಹೆದ್ದಾರಿ ತಡೆದು ರೈತ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಭದ್ರೆಗೆ ಅನುದಾನ ನೀಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಉಪವಾಸ ನಿರತ ರೈತ ನಾಯಕ ತಿಪ್ಪೇಸ್ವಾಮಿ ತೀವ್ರ ಅಸ್ವಸ್ಥರಾಗಲು ಜಿಲ್ಲಾಧಿಕಾರಿ ಅವರೇ ನೇರ ಹೊಣೆ ಎಂದು ಆರೋಪಿಸಿ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಶೀಘ್ರ ಮುಗಿಸುವಂತೆ ರೈತ ಸಂಘದ ಕಾರ್ಯಕರ್ತರು ಹೆದ್ದಾರಿ ತಡೆ ನಡೆಸಿದರು. ತಾಲೂಕಿನ ಗರಣಿ ಕ್ರಾಸ್ ಬಳಿ ಗಂಟೆಗೂ ಹೆಚ್ಚು ಕಾಲ ಹೆದ್ದಾರಿ ತಡೆ ನಡೆಸಿದ ರೈತರು ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಕೂದಲೆಲೆ ಅಂತರದಲ್ಲಿಯೇ ರೈತ ಸಂಘದ ಕಾರ್ಯಕರ್ತರು ಉಪವಾಸ ಸತ್ಯಾಗ್ರಹ ಆರಂಭಿಸಿ 5 ದಿನಗಳ ಕಾಲ ಮುಂದುವರೆಸಿದ್ದರೂ ಸಹ ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಮನವೊಲಿಸುವ ಸಣ್ಣ ಪ್ರಯತ್ನವೇ ಮಾಡಲಿಲ್ಲ. ಪ್ರತಿದಿನ ವಿವಿಧ ಸಂಘಟನೆಗಳು ಆಗಮಿಸಿ ಬೆಂಬಲ ವ್ಯಕ್ತಪಡಿಸಿದರೂ ಸಹ ಜಿಲ್ಲಾಧಿಕಾರಿಗಳು ಆಗಮಿಸಿ ಮನವಿ ಸ್ವೀಕರಿಸಬೇಕೆಂಬ ಆಗ್ರಹವಿದ್ದರೂ ಸಹ ಸರ್ವಾಧಿಕಾರಿ ರೀತಿ ವರ್ತಿಸಿದ್ದಾರೆ. ಈ ಪರಿಣಾಮ ರೈತ ನಾಯಕ ಉಪವಾಸ ಸತ್ಯಾಗ್ರಹದಿಂದ ಕುಸಿದು ಬಿದ್ದು ಬೆಂಗಳೂರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶಸ್ತ್ರಚಿಕಿತ್ಸೆಗೆ 15 ಲಕ್ಷ ವೆಚ್ಚವಾಗಿದ್ದು, ಗಂಭೀರ ಸ್ಥಿತಿಯಲ್ಲಿರುವ ಕೆಟಿ ತಿಪ್ಪೇಸ್ವಾಮಿಯವರ ಆರೋಗ್ಯ ವಿಚಾರಿಸುವ ಮಾನವೀಯತೆಯನ್ನು ಜಿಲ್ಲಾಡಳಿತ, ಜಿಲ್ಲೆಯ ಜನಪ್ರತಿನಿಧಿಗಳು ಮಾಡಿಲ್ಲ ಎಂದು ಆರೋಪಿಸಿದ್ದು, ಈ ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿ ಹಾಗೂ ಹೋರಾಟಗಾರರಿಗೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಅಪಮಾನ ಮಾಡಿದ್ದು, ಈ ನಡೆ ಖಂಡಿಸಿ ಈ ಒಂದು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ. ಬೆಂಬಲ ಬೆಲೆ ಇಲ್ಲ. ಇವತ್ತು ಟೊಮೊಟೊ ಕೇಳೋರಿಲ್ಲ. ಮೆಕ್ಕೆಜೋಳ 1200, 1300 ಆಗೈತೆ. 2000 ರೂಪಾಯಿಗೆ ಹೋಗಂತದ್ದು ಇವತ್ತು 1100, 200. ಈರುಳ್ಳಿ ಕೇಳೋರಿಲ್ಲ. 2 ವರ್ಷ ಆಯ್ತು. ಇವ್ರು ಏನು ಮಾಡ್ತಾ ಇದ್ದಾರೆ? ಒಂದು ಅಧಿವೇಶನಕ್ಕೆ ಹೋಗಲ್ಲ MLAಗಳು ಯಾರು ನಮ್ಮ ರಾಜ್ಯದಲ್ಲಿ. ಇವತ್ತು ಅದಕ್ಕೋಸ್ಕರ ನಾವು ರಸ್ತೆ ತಡೆ ಚಳವಳಿ ಮಾಡಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನೀವು 5 ದಿನ ಸತ್ತೋಗಿರೋಂಥ ಬರೀ ಸಭೆನೇ, ಆದರೆ ಪ್ರತಿಫಲ ಯಾವುದೂ ಇಲ್ಲ. ಆದ್ರಿಂದ ಈ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಎಲ್ಲ ಕಮಿಷನ್ ದಂಧೆ ಜಾಸ್ತಿ ಆಗಿದೆ. ಅಲ್ಲಿ 10 ರೂಪಾಯಿ ಇರ್ತಕ್ಕಂಥ ಕಮಿಷನ್ ಇವತ್ತು 20-25 ರೂಪಾಯಿ ಆಗಿದೆ. ಅದರಿಂದ ಇಂಥ ಜಿಲ್ಲಾಧಿಕಾರಿ ಇರಬಾರದು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದರೂ ಕೂಡ 5 ದಿವಸ ತಿಪ್ಪೇಸ್ವಾಮಿಯವರ ಅಮರನಾಥರ ಉಪವಾಸ ಸತ್ಯಾಗ್ರಹವನ್ನು ಈ ನಾಡಿನ ಜನಕ್ಕೆ, ಈ ಜಿಲ್ಲೆಯ ಜನಕ್ಕೆ, ಪ್ರಾಣಿ ಪಕ್ಷಿಗಳು, ನರ ಮಾನವರಿಗೂ ಕೂಡ ಎಲ್ಲರಿಗೂ ಬೇಕಾದಂಥ ನೀರಿಗಾಗಿ ಅವರು ತನ್ನ ಕುಟುಂಬವನ್ನು ತ್ಯಾಗ ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರೆ, ಇವರು ಪಕ್ಕದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದರೂ ಕೂಡ ಒಂದು ಸೌಜನ್ಯಕ್ಕೂ ಮಾತಾಡ್ತಿಲ್ಲ. ಇವ್ರು ಬಂದು ಮಾತಾಡಿಸಿದ್ರೆ, ಭರವಸೆ ಕೊಟ್ಟಿದ್ರೆ ಅವರಿಗೆ ಈ ಥರ ಗಂಡಾಂತರ ಆಗ್ತಿರಲಿಲ್ಲ. ಇಂಥ ಜಿಲ್ಲಾಧಿಕಾರಿ ಬೇಕಿಲ್ಲ. ಸರ್ಕಾರ ಇವ್ರ ಅಮಾನತಲ್ಲಿಟ್ಟು ಇವರನ್ನ ಲೋಕಾಯುಕ್ತ ತನಿಖೆ ಮಾಡಬೇಕು.